ನಮಸ್ಕಾರ. ಮಳೆಯಿಂದಾಗಿ ರದ್ದಾಯಿತು ಮೂರನೇ ಟೆಸ್ಟ್ನ ಮೂರನೇ ದಿನದಾಟ. ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ರಾಹುಲ್. ಡ್ರಾನತ್ತ ಸಾಗಿತು ಮೂರನೇ ಟೆಸ್ಟ್ ಪಂದ್ಯ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ನ ಮೂರನೇ ದಿನದಾಟ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟವು ಇದೀಗ ಅಂತ್ಯಗೊಂಡಿದೆ. ಮಳೆಯೊಂದಿಗಿನ ಕಣ್ಣ ಮುಚ್ಚಾಲೆಯೊಂದಿಗೆ ಶುರುವಾದ ಮೂರನೇ ದಿನದಾಟದ ಆರಂಭದಲ್ಲೇ ಆಸ್ಟ್ರೇಲಿಯಾ ತಂಡವು ಮಿಚೆಲ್ ಸ್ಟಾರ್ಕ್ ರವರನ್ನ 18 ರನ್ಗಳಿಗೆ ಮತ್ತು ನಾಥಾನ್ ಲಿಯಾನ್ ರವರನ್ನ 2 ರನ್ಗಳಿಗೆ ಹಾಗೂ ಅಲೆಕ್ಸ್ ಕ್ಯಾರಿ ರವರನ್ನ 70 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡಿತು. ಸ್ನೇಹಿತರೆ, ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ತನ್ನ ಪ್ರಥಮ ಇನ್ನಿಂಗ್ಸ್ ಅನ್ನು 445 ರನ್ಗಳಿಗೆ ಕೊನೆಗೊಳಿಸಿತು. ಇದರ ಬೆನ್ನಲ್ಲೇ ತನ್ನ ಫಸ್ಟ್ ಇನ್ನಿಂಗ್ಸ್ ಆರಂಭಿಸಿದ್ದ ಭಾರತ ತಂಡಕ್ಕೆ ಮಿಚೆಲ್ ಸ್ಟಾರ್ಕ್ ಮೊದಲ ಓವರ್ನಲ್ಲೇ ಆಘಾತ ನೀಡಿದರು. ಮೊದಲ ಓವರ್ನ ಮೊದಲ ಎಸೆತವನ್ನ ಬೌಂಡರಿ ಗಟ್ಟಿದ ಜೈಸ್ವಾಲ್ ದ್ವಿತೀಯ ಎಸೆತದಲ್ಲಿ ಮಿಚ್ ಮಾರ್ಷ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇದರೊಂದಿಗೆ ಆಸ್ಟ್ರೇಲಿಯಾ ತಂಡಕ್ಕೆ ಮಿಚೆಲ್ ಸ್ಟಾರ್ಕ್ ಮೊದಲ ಯಶಸ್ಸು ತಂದುಕೊಟ್ಟರು. ಇದರ ಬೆನ್ನಲ್ಲೇ ಶುಭ್ಮನ್ ಗಿಲ್ 1 ರನ್ ಬಾರಿಸಿ ಮಿಚೆಲ್ ಸ್ಟಾರ್ಕ್ ರವರ ಎಸೆತದಲ್ಲಿ ವಿಕೆಟ್ ಒಪ್ಪಿಸಿದರು. ಇನ್ನು 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ವಿರಾಟ್ ಕೊಹ್ಲಿ 3 ರನ್ ಬಾರಿಸಿ ಜೋಶ್ ಹೇಜಲ್ವುಡ್ ಅವರ ಎಸೆತದಲ್ಲಿ ವಿಕೆಟ್ ಕೀಪರ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಈ ಇನ್ನಿಂಗ್ಸ್ ನಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ 4th ಲೈನ್ ಸ್ಟಂಪ್ ನಲ್ಲಿ ಇದ್ದ ಚೆಂಡನ್ನ ಬಾರಿಸುವ ಯತ್ನದಲ್ಲಿ ವಿಕೆಟ್ ಒಪ್ಪಿಸಿದರು. ಕೊಹ್ಲಿ ಇದೇ ರೀತಿಯಲ್ಲಿ ಪದೇ ಪದೇ ಔಟ್ ಆಗಿದ್ದರೂ ಕೂಡ ಇದೀಗ ತಮ್ಮ ಮಿಸ್ಟೇಕ್ ಅನ್ನ ಕೊಹ್ಲಿ ಮತ್ತೆ ಕೂಡ ತಿದ್ದಿಕೊಂಡಿರಲಿಲ್ಲ. ಇದಾದ ಬಳಿಕ ಬಂದ ರಿಷಬ್ ಪಂತ್ ರವರು 9 ರನ್ ಬಾರಿಸಿ ಬಂದ ವೇಗದಲ್ಲೇ ಹಿಂತಿರುಗಿದರು. ಇದರ ನಡುವೆ ಹಲವು ಬಾರಿ ಪಂದ್ಯಕ್ಕೆ ಮಳೆಯು ಅಡಚಣೆಯನ್ನ ಉಂಟು ಮಾಡಿತು. ಇದಿಯಾಗೂ ಉತ್ತಮ ದಾಳಿ ಸಂಘಟಿಸಿದ ಆಸ್ಟ್ರೇಲಿಯಾದ ಬೌಲರ್ಗಳು 17 ಓವರ್ಗಳಲ್ಲಿ 51 ರನ್ ನೀಡಿ 4 ವಿಕೆಟ್ ಕಬಳಿಸಿದ್ದಾರೆ. 18ನೇ ಓವರ್ ಆರಂಭಕ್ಕೂ ಮುನ್ನವೇ ಮತ್ತೆ ಮಳೆ ಬರಲಾರಂಭಿಸಿದ್ದರಿಂದಾಗಿ ಅಂಪೈರ್ಗಳು ದಿನದಾಟವನ್ನು ಅಂತ್ಯಗೊಳಿಸಲು ನಿರ್ಧರಿಸಿದರು. ಅದರಂತೆ ಇದೀಗ ಮೂರನೇ ದಿನದಾಟದ ಅಂತ್ಯಕ್ಕೆ ಟೀಂ ಇಂಡಿಯಾವು 4 ವಿಕೆಟ್ ಕಳೆದುಕೊಂಡು 51 ರನ್ ಕಲೆ ಹಾಕಿದೆ. ಕ್ರೀಸ್ನಲ್ಲಿ ಕೆಎಲ್ ರಾಹುಲ್ 33 ರನ್ ಬಾರಿಸಿ ಏಕಾಂಗಿ ಹೋರಾಟವನ್ನು ನಡೆಸುತ್ತಿದ್ದರೆ ಇವರಿಗೆ ಸಾಥ್ ಎಂಬಂತೆ ರೋಹಿತ್ ಬ್ಯಾಟಿಂಗ್ ಕೈವರಿಸಿಕೊಂಡಿದ್ದಾರೆ 4ನೇ ದಿನದಾಟಕ್ಕೆ. ಇದಲ್ಲದೆ ಇನ್ನೂ ಕೂಡ ಟೀಂ ಇಂಡಿಯಾವು 394 ರನ್ಗಳ ಹಿನ್ನಡೆಯನ್ನ ಎದುರಿಸುತ್ತಿದೆ ಮತ್ತು ಆಸ್ಟ್ರೇಲಿಯಾ ತಂಡದ ಪರ ಮಿಚೆಲ್ ಸ್ಟಾರ್ಕ್ 2 ವಿಕೆಟ್ ಕಬಳಿಸಿದರೆ ಫ್ಯಾಟ್ ಕಮಿನ್ಸ್ ಹಾಗೂ ಜೋಶ್ ಹೇಜಲ್ವುಡ್ ತಲಾ 1 ವಿಕೆಟ್ ಪಡೆದುಕೊಂಡಿದ್ದಾರೆ. ಟೀಂ ಇಂಡಿಯಾ ಫಾಲೋ ಆನ್ ಭೀತಿಯನ್ನ ತಪ್ಪಿಸಿಕೊಳ್ಳಬೇಕಾಗಿದ್ದಲ್ಲಿ ಫಸ್ಟ್ ಇನ್ನಿಂಗ್ಸ್ ನಲ್ಲಿ 245ಕ್ಕಿಂತಲೂ ಅಧಿಕ ರನ್ ಬಾರಿಸಲೇಬೇಕಾಗಿದೆ. ಇಲ್ಲವಾಗಿದ್ದಲ್ಲಿ ಫಾಲೋ ಆನ್ ಭೀತಿಯನ್ನ ಆಸ್ಟ್ರೇಲಿಯಾ ತಂಡ ಹೇರುತ್ತದೆ. ಇನ್ನು 2 ದಿನಗಳ ಆಟ ಮಾತ್ರ ಬಾಕಿ ಉಳಿದಿರುವ ಕಾರಣ ಇದೀಗ ಮೂರನೇ ಟೆಸ್ಟ್ ಪಂದ್ಯವು ಡ್ರಾನತ್ತ ಮುಖ ಮಾಡಿದೆ ಅಂತಾನೆ ಹೇಳಬಹುದು. ಬಂಧುಗಳೇ, ನಿಮಗೇನಿಸುತ್ತದೆ? ಇಲ್ಲಿಂದಲೂ ಕೂಡ ಟೀಂ ಇಂಡಿಯಾವು ಮೂರನೇ ಟೆಸ್ಟ್ ಪಂದ್ಯವನ್ನ ಕಂಬ್ಯಾಕ್ ಮಾಡಿ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.